ಮೇಲಿರುವ ಪವಿತ್ರ ಗೌಡಗೆ ಸರ್ಕಾರ ಮತ್ತೊಂದು ಶಾಕ್ ಅನ್ನು ಕೊಡ್ತಾ ಇದೆ. ಡಿ ಗ್ಯಾಂಗ್ಗೆ ಹೈಕೋರ್ಟ್ ಪೂರ್ಣ ಪ್ರಮಾಣದ ಬೇಲನ್ನ ಕೊಟ್ಟಿದ್ರೆ ಬೇಲ್ ಸಿಕ್ಕ ಖುಷಿಯಲ್ಲಿರೋ ಸುಬ್ಬಿಗೆ ಮತ್ತೆ ಶಾಕ್ ಕೊಡೋಕೆ ಪೊಲೀಸರು ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೆ ಪ್ಲಾನ್ ನಡೆದಿದೆಯಂತೆ. ಸುಬ್ಬಿ ಮತ್ತೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಸುಬ್ಬಿ ಶಾಕ್ ಕೊಡಕ್ಕೆ ಕಾಕಿ ಸಜ್ಜಾಗಿದೆ. ಪಾಪಿ ಪಾತಾಳಕ್ಕೆ ಹೋದ್ರು ಕರ್ಮ ಅನ್ನೋದು ಬೇತಾಳದಂತೆ ಕಾಡ್ತಾ ಇದೆ ಅನ್ನೋ ಹಾಗೆ ಬೇಲ್ ಸಿಕ್ಕ ಖುಷಿಯಲ್ಲಿದ್ದಾರೆ, ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಬಟ್ ಪೊಲೀಸರು ಮಾತ್ರ ಅವರಿಗೆ ಶಾಕ್ ಮೇಲೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಜಾಮೀನಿನ ಮೇಲಿರುವ ಪವಿತ್ರ ಗೌಡ, ದರ್ಶನ್ ಹಾಗೆ ವಿನಯ್ ಆಗಿರ್ಬೋದು, ಪ್ರದೂಷ್ ಆಗಿರ್ಬೋದು, ಅನುಕುಮಾರ್ ಇವರೆಲ್ಲ ಯಾರೆಲ್ಲ ಬೇಲ್ ತಗೊಂಡಿದ್ರು ಇತ್ತೀಚೆಗೆ ಹೈಕೋರ್ಟ್ ನಲ್ಲಿ, ಅವರೆಲ್ಲರಿಗೂ ಕೂಡ ಶಾಕ್ ಆದಿತ್ತು. ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಗೃಹ ಇಲಾಖೆಯಿಂದ. ಸೊ ಹಾಗಾಗಿ ಒಂದಿಬ್ರು ಲಾಯರ್ನು ಕೂಡ ನೇಮಕ ಮಾಡಿ ಬೇಲ್ ರದ್ದತಿಗೆ ಅರ್ಜಿ ಹಾಕ್ತಾರಂತೆ. ಆಗಿದ್ದಿನ ನಾವು ನೋಡಿದ್ವಿ, ಪವಿತ್ರ ಗೌಡ ಅವರು ದೇವಸ್ಥಾನಕ್ಕೆ ತೆರಳಿದ್ರು ಅಮ್ಮನ ಜೊತೆಗೆ, ಸಾಕಷ್ಟು ಖುಷಿಯಲ್ಲೇ ಇದ್ರು. ದರ್ಶನ್ ಅವರ ಹೆಸರಲ್ಲೂ ಕೂಡ ಅವತ್ತು ಪೂಜೆ ಮಾಡಿಸಿದ್ರು. ಅದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಈಗ ದರ್ಶನ್, ಪವಿತ್ರ ಗೌಡ ಸಹಚರರು ಏನಿದ್ದಾರೆ ಅವ್ರಿಗೆಲ್ಲ ಶಾಕಿಂಗ್ ನ್ಯೂಸ್ ಅನ್ನ ಕೊಡೋದಿಕ್ಕೆ ಖಾಕಿ ಪ್ಲಾನ್ ಮಾಡಿಕೊಂಡಿದೆ. ಬೇಲ್ ರದ್ದತಿ ಕೋರಿ ಹೈಕೋರ್ಟ್ ಏನು ಈಗಾಗಲೇ ರೆಗ್ಯುಲರ್ ಬೇಲ್ ಅನ್ನ ಕೊಟ್ಟಿದೆ, ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಪ್ಲಾನ್ ಮಾಡಿದ್ದಾರಂತೆ. ಅದಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ.